ಕರುಣಾಳು ಬಾ ಬೆಳಕಿ ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ. ನನಗೆ ಎಷ್ಟೋ ಬಾರಿ ಚಿಂತೆ ಬರ್ತದೆ, ನಮ್ಮ ಶಿಕ್ಷಣ ಅಂದ್ರೆ ಏನು, ಸರ್ಟಿಫಿಕೇಟಾ ಏನು? ಕೆಲವು 4 ಡಿಗ್ರಿ ಬರ್ಕೋತಾರೆ, 5 ಡಿಗ್ರಿ ಬರ್ಕೋತಾರೆ, ಅಂದ್ರೆ ಬಹಳ ಶಿಕ್ಷಣ ಪಡ್ಕೊಂಡ್ರು ಅಂತ ಅನ್ಸುತ್ತಲ್ಲ. ನನಗಾದಂಥ ಘಟನೆ ಸ್ವಾಮಿ ಇದ್ರು. ನಾನು PhD ಮುಗಿದ ಮೇಲೆ ನನ್ನ ಜೊತೆಗೆ ರಿಸರ್ಚ್ ಮಾಡಿದಂಥ ಒಬ್ಬ ಹುಡುಗ ಅಮೆರಿಕಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ದ. ಆಗಿನ ಕಾಲದಲ್ಲಿ ಅಮೆರಿಕಕ್ಕೆ ಹೋಗೋ ಸುಲಭ ಇರಲಿಲ್ಲ, ದುಡ್ಡಿರಲಿಲ್ಲ. ಅಪ್ಪ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೋ ಒಂದು ಸಣ್ಣ ಹಳ್ಳಿಯಲ್ಲಿ ಕನ್ನಡ ಶಾಲೆ ಮಾಸ್ಟರ್. ಮಗ ಹೋಗ್ತಾನೆ ಅಂತ ಆಸೆಯಿಂದ ತಮ್ಮ ಹೊಲ ಎಲ್ಲ ಮಾರಿ ಮಗನ ಕಳಿಸಿದ್ರು. ಈ ಮಗ ಅಮೆರಿಕಕ್ಕೆ ಹೋದ. ಸಂಶೋಧನೆ ಮಾಡ್ತಾನೆ ಅಮೆರಿಕನ್ ಹುಡುಗಿನ ಮದುವೆ ಆದ. ಮದುವೆ ಆದ ತಪ್ಪಲ್ಲ, ಅದ್ರ ಅಪ್ಪ ಅಮ್ಮನಿಗೆ ಹೇಳಲೂ ಇಲ್ಲ ಮದುವೆ ಆಗಿದ್ದೀನಿ ಅಂತ. ನಾವು ಒಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಮದುವೆ ಆಗಿದ್ದಾನೆ ಅಂತ. 4-5 ವರ್ಷ ಬರಲಿಲ್ಲ ಅವನು. ಗೊತ್ತಾಯ್ತು 5 ವರ್ಷ ಬರ್ತಿದ್ದಾನೆ ಮೊದಲೇ ಸಲ. ಆಗಾಗ್ಲೂ ಮಗಳು ಹುಟ್ಟಿದ್ಲ ಅವನಿಗೆ. ಆಮೇಲೆ ನಾನೇನ್ ಮಾಡಿದೆ, ಅಕಸ್ಮಾತ್ ಬೆಳಗಾವಲ್ಲಿ ಇರೋದ್ರಿಂದ ಏರ್ಪೋರ್ಟಿಗೆ ಹೋಗಿದ್ದೆ ನಾನು. ಸಣ್ಣ ಏರ್ಪೋರ್ಟ್ ಅವಾಗ ಬೆಳಗಾವದು. ಒಳಗಡೆ ಹೋದ್ರೆ ಆ ಸೋಫಾದ ಮೇಲೆ ಎದುರುಗಡೆಗೆ ಅವ್ರ ಅಪ್ಪ ಕೂತಿದ್ದಾರೆ. ಕಣ್ಮುಂದ್ ಚಿತ್ರ ಬರ್ಬೇಕು ನಿಮಗೆ. ರಿಟೈರ್ಡ್ ಮೈಸ್ಟ್ರು, ಮುದ್ದೆ ಆದಂತ ಧೋತ್ರು, ಒಂದು ಮುದ್ದೆ ಆದ ಕೋಟು, ತಲೆಗೊಂದು ಟೊಪ್ಪಿಗೆ, ಮುಖದ ಮೇಲೆ 4 ದಿವಸ ಗಡ್ಡ, ಕೈಯಲ್ಲಿ ಒಂದು ಗುಲಾಬಿ ಹಿಡ್ಕೊಂಡು ಕೂತಿದ್ದಾರೆ. ನಾನು ಹೋಗಿ ನಮಸ್ಕಾರ ಮಾಡಿ, ಏನ್ ಕಾಕ ಮಗ ಬರ್ತಾನಲ್ಲ ಈಗ ಅಂದೆ. ಹೌದಪ್ಪ, 5 ವರ್ಷ ನೋಡಿಲ್ಲ, ಅದಕ್ಕೆ ಬಂದಿದ್ದೀನಿ ಅಂದ್ರು. ಕೂಡ್ರಿ ಬರ್ತಾನೆ ಈಗ ಅಂತ ಹೇಳಿ ಒಳಗಡೆ ಹೋದೆ. ಬಾಂಬೆದಿಂದ ಬರ್ಬೇಕು ವಿಮಾನ ಬಂತು. ಅವನ ಜೊತೆಗೆ ಒಂದು 8 ಜನ ಬೇರೆ ಬೇರೆ ಹುಡುಗಿಯರು ಬಂದಿದ್ರು. ಅವ್ರು ಮಾಡರ್ನ್ ಮಂದಿ. ಅವ್ರು ನಗ್ನಗ್ತಾ ಹೊರಗೆ ಬಂದ್ರು. ಒಂದು 5 ನಿಮಿಷ ನಿಂತಿದ್ವಿ. ಅವರಪ್ಪ ಕಾಣಿಸ್ಲೇ ಇಲ್ಲ. ಅಲ್ಲೋ ನಿಮ್ಮಪ್ಪ ಬಂದಿದ್ರಲ್ಲೋ ಅಂದೆ. ನೋಡ್ಲಿಲ್ಲ ಅಂದ. ಯಾಕೋ ಸುಳ್ಳು ಹೇಳ್ತಾನೆ ಅನಿಸ್ತು ನನಗೆ. ಮತ್ತೆ ಇಲ್ಲ ಅಂದ ಏನ್ ಮಾಡೋದು. ಕಾರಲ್ಲಿ ಅವ್ನು ಊರಿಗೆ ಹೋದ್ವಿ, ಹಳ್ಳಿಗೆ. ಊರಿಗೆ ಹೋದ್ಮೇಲೆ ಮುಂದೆ 2-2.5 ತಾಸು ಆದ್ಮೇಲೆ ಅಪ್ಪ ಬಂದ್ರು ಅಲ್ಲಿ. ನಾ ಕೇಳಿದೆ, ಏನ್ರಿ ಕಾಕ ಇದು, ಮಗ ಬರ್ತಾನೆ ಅಂತ ಏರ್ಪೋರ್ಟ್ ಅಲ್ಲಿ ಕಾಯ್ಕೊಂಡಿದ್ರಿ, ಹೂ ಇಟ್ಕೊಂಡ್ ಕೂತಿದ್ರಿ ಕೊಡ್ಬೇಕಂತೆ, ಮತ್ ಕೊಡ್ಲೇ ಇಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ ಮಾತು ಬಹಳ ಚಂದ. ಇಲ್ಲಪ್ಪ ನೋಡಿದೆ, ಬಹಳ ಚೆನ್ನಾಗಿದ್ದಾನೆ ಹುಡುಗ, ಚೆನ್ನಾಗಿ ಕಾಣಿಸ್ತಾನೀಗ. ಆದ್ರೆ ಎಲ್ಲ ಹೊಸ ಹುಡುಗರ ಜೊತೆಗಿದ್ದಾನೆ ನೋಡೋನು. ನಾನು ಹಳಬ, ಈ ನಮ್ಮ ವೇಷ ಭೂಷಣ ಅಷ್ಟು ಚೆನ್ನಾಗಿರೋಲ್ಲ. ಅವ್ನು ನೋಡ್ದ, ನಾನು ನೋಡಿದೆ, ಅವನು ನಾನು ನೋಡ್ದ. ಪಾಪ ಅವನಿಗೆ ಯಾಕೆ ಮುಜುಗರ ಮಾಡ್ಬೇಕು, ಹಾಗೂ ಮನೆಗೆ ಬರ್ತಾನಲ್ಲ ಇಲ್ಲೇ ಕೊಟ್ರಾಯ್ತು ಅಂತ ಮನೆಗೆ ಬಂದೆ ಅಂದ್ರು. ನನ್ನ ಕಣ್ಣು ಮುಂದೆ 2 ದೃಶ್ಯ ಇದಾವೆ ಸ್ನೇಹಿತರೆ. ಒಂದು, 2 PhD ಮಾಡಿದ ಮನುಷ್ಯನಿಗೆ ಅಪ್ಪನ್ ನೋಡಿದ ತಕ್ಷಣ ಹೋಗಿ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಆದ್ರೆ ಈ ಹಳ್ಳಿ ಮನುಷ್ಯ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಿದ್ದವನಿಗೆ ಎಲ್ಲಿ ನನ್ನ ಮಗನ ಮುಖದ ಮೇಲೆ ಬೇಸರದ ಗೆರೆ ಬಂದ್ಬಿಡ್ತದೋ ಅಂತ ಹೇಳಿ ಮನೆಗೆ ಬಂದ್ರಲ್ಲ, ಬಸ್ ಹಿಡ್ಕೊಂಡು ಮನೆಗೆ ಬಂದ್ರಲ್ಲ. ಇದ್ರೊಳಗೆ ಶಿಕ್ಷಣ ಪಡ್ಕೊಂಡವ್ರು ಯಾರು, ಸಾಕ್ಷರರು ಯಾರು, ಈ ವ್ಯತ್ಯಾಸ ನನ್ ಕಾಡತ್ತೆ. ಸಾಕ್ಷರತೆ ಮತ್ತು ಜ್ಞಾನ. ಸಾಕ್ಷರರು ಯಾರು, ವಿದ್ಯಾವಂತರು ಯಾರು? ನನ್ನ ಪ್ರಕಾರ ಮಗನಿಗೆ ಸಾಕ್ಷರತೆ ಸಿಕ್ಕಿದೆ, 2 PhD ಸಿಕ್ಕಿದೆ. ಆದರೆ ಶಿಕ್ಷಣ ಸಿಕ್ಕದ್ದು ಅಪ್ಪನಿಗೆ. ಶಿಕ್ಷಣ ಅನ್ನುವಂಥದ್ದು ಭಾರ ಅಲ್ಲ, ಶಿಕ್ಷಣ ಸಂಸ್ಕೃತಿಯ ಪ್ರತೀಕ. ಅದು ದಯವಿಟ್ಟು ಗಮನಿಸಿ. ಕಲ್ಲು ಪ್ರಕೃತಿ, ಅದನ್ನ ಚೆನ್ನಾಗಿ ಕಡ್ದಾಗ ಒಂದು ವಿಗ್ರಹ ಆಗ್ತದೆ, ಅದು ಸಂಸ್ಕೃತಿ. ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಅಲ್ಲ, ಎಲ್ಲರಿಗೂ ಕಂಠ ಇದೆ, ಅದು ಪ್ರಕೃತಿ. ಸಂಗೀತ ಸಂಸ್ಕೃತಿ. ಎಲ್ರಿಗೂ ಕಾಲಿದೆ, ಪ್ರಕೃತಿ. ನೃತ್ಯ ಸಂಸ್ಕೃತಿ. ತನ್ನಷ್ಟಕ್ಕೆ ತಾನೇ ಪ್ರಕೃತಿ ಸಂಸ್ಕೃತಿ ಆಗೋದಿಲ್ಲ. ಪ್ರಕೃತಿಯ ಮೇಲೆ ಪರಿಶ್ರಮ ಪಟ್ಟಾಗ, ಜ್ಞಾನದಿಂದ ಹಾಕಿದಾಗ ಅದು ಸಂಸ್ಕೃತಿ ಆಗ್ತದೆ. ಆಗ ತಾನೇ ಹುಟ್ಟಿದಂತಹ ಮಗು ಇದೆಯಲ್ಲ, ಅದು 25 ವರ್ಷ ಬೆಳೆದು ಸುಸಂಸ್ಕೃತ ವ್ಯಕ್ತಿ ಆಗ್ಬೇಕಾದ್ರೆ ಏನೇನು ಪರಿಷ್ಕಾರಗಳಾಗಬೇಕು, ಸಂಸ್ಕಾರಗಳಾಗಬೇಕು, ಅದಕ್ಕೆ ಶಿಕ್ಷಣ ಅಂತ ಹೆಸರು. ಶಿಕ್ಷಣ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ. ಆ ಸಂಸ್ಕಾರ ಆಗದೆ ಹೋದ್ರೆ ಅದು ಬರೀ ಅಕ್ಷರಸ್ಥರಾಗ್ತಾರೆ ಹೊರತಾಗಿ ಶಿಕ್ಷಣ ಪಡೆದವರಾಗೋದಿಲ್ಲ. ಅದಕ್ಕೆ ನಮ್ಮ ಮುಖ್ಯವಾಗಿ ನಮ್ಮ ಮುಂದೆ ಆಯ್ಕೆ ಇರೋದು, ನಮ್ಮ ಮಕ್ಕಳು ಶಿಕ್ಷಣ ಪಡ್ಕೊಳ್ಬೇಕು, ಅಕ್ಷರ ಪಡ್ಕೊಳ್ಬೇಕು. ದಯವಿಟ್ಟು ಜ್ಞಾನದ ಕಡೆ ಮುಖ ಮಾಡೋಣ, ಅಕ್ಷರದ ಕಡೆ ಬೇಡ.